ಹಾಯ್, 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 ಹಾಯ್. ಎಲ್ಲರೂ ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬಾ ದಿನ ಆದ್ಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ. ಲಾಂಗ್ ವಿಡಿಯೋ ಪೋಸ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆಮ್, ಸ್ವಲ್ಪ ವರ್ಕ್ ಬ್ಯುಸಿ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಹಿಂಗೆ ಸಣ್ಣ ಪುಟ್ಟ ಬರ್ತಾನೆ ಇತ್ತು. ಸೊ ದಟ್ಸ್ ದ ಓನ್ಲಿ ರೀಸನ್ ಸ್ವಲ್ಪ ಲಾಂಗ್ ವಿಡಿಯೋಸ್‌ನ ಐ ಜಸ್ಟ್ ಕೆಪ್ಟ್ ಇಟ್ ಆಸ್ ಅ ಪೆಂಡಿಂಗ್. ಸೊ ಇನ್ಮೇಲೆ ಐ ವಿಲ್ ಟ್ರೈ ಟು ಪೋಸ್ಟ್ ರೆಗ್ಯುಲರ್‌ಲಿ. ನಾನ್ ಕೈಲಾದಷ್ಟು ನಾನು ಏನಾಗುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಆ್ಯಂಡ್ ಈ ವ್ಲಾಗು ಮೇನ್ಲಿ ಏನಿರುತ್ತೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್. ನಾಳೆ ಫ್ರೈಡೇ, ಇವತ್ತು ಥರ್ಸ್ಡೇ. ನಾನು ಮಾಡ್ತಾ ಇರೋ ವ್ಲಾಗ್ ಬಂದ್ಬಿಟ್ಟು ಥರ್ಸ್ಡೇ ಮಾರ್ನಿಂಗ್. ಸ್ಮಾಲ್ ಎಲ್ಲ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿದ್ದೀನಿ ವಿತ್ ನನ್ನ ಆಫೀಸ್ ಕೆಲ್ಸದ ಜೊತೆ. ಸೊ ಏನ್ ಮಾಡಿದೆ ಅಂದ್ರೆ ನಾನು ಆಲ್ಮೋಸ್ಟ್ 1 ವೀಕ್ ಬಿಫೋರ್ ಇಂದಾನೆ ಸ್ವಲ್ಪ ಮಾಡ್ಕೊಂಡು ಬರ್ತಾ ಇದ್ದೆ. ಯಾಕಂದ್ರೆ ನನ್ನ ಕೈಯಲ್ಲಿ ಒಂದೇ ಸಮನೆ 2 ಡೇಸ್ 3 ಡೇಸ್ ಸ್ಟ್ರೆಚ್ ಅಲ್ಲಿ ಎಲ್ಲ ಮಾಡ್ಲಿಕ್ಕಾಗಲ್ಲ. ಅಂಡ್ ಮೋರ್ ಓವರ್ ನಾನು ಜಾಸ್ತಿ ಯಾವುದು ಕೆಲ್ಸನ ಮಾಡ್ಬೇಕು, ಡೀಪ್ ಕ್ಲೀನ್ ಮಾಡ್ಬೇಕು ಅನ್ನೋ ತರ ಇಟ್ಕೊಳಲ್ಲ. ಯಾಕಂದ್ರೆ ನಾನು ಯೂಶ್ವಲಿ ವೀಕ್ಲಿ ಒನ್ಸ್ ನಾನು ಎಲ್ಲ ಮಾಡ್ಕೊಂತ ಬರ್ತೀನಿ. ಅಂಡ್ ಮೋರ್ ಓವರ್ ಎಲ್ಲಾರ್ ತರ ನಾನು ಎಲ್ಲಾ ಪಾತ್ರೆನೂ ತೆಗೆದು ಹಾಕಿ ಕ್ಲೀನ್ ಮಾಡೋ ಅಂತ ಕ್ಯಾಟಗರಿ ನಾನಲ್ಲ. ಯಾಕಂದ್ರೆ ನಾನು ಐ ಬಿಲೀವ್ ಇನ್ ಗಾಡ್, ಬಟ್ ಕ್ಲೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅನ್ನೋದ್ ಮಾತ್ರಕ್ಕೆ ಮೇಲೆ ಇರೋ ಪಾತ್ರೆ ಎಲ್ಲ ಗಲೀಜಾಗಿರತ್ತ ಇಲ್ಲ, ಲಾಸ್ಟ್ ಇಯರ್ ಕ್ಲೀನ್ ಮಾಡಿರ್ತೀವಿ, ಇಟ್ಟಿರ್ತೀವಿ. ಸೊ ನನ್ಗೆ ಯಾವಾಗ ಯೂಸ್ ಆಗುತ್ತೋ ಅವಾಗ ಮಾತ್ರ ತೆಗೆದು ಕ್ಲೀನ್ ಮಾಡ್ಕೊಂತ ಇರ್ತೀನಿ. ಅವ್ರವ್ರ ನಂಬಿಕೆ ಅವ್ರವ್ರದ್ದು. ಯಾಕಂದ್ರೆ ನಂದು ಮೇನ್ ಹೆಲ್ತ್ ಇಶ್ಯೂ ಇರೋದ್ರಿಂದ ನಾನು ಜಾಸ್ತಿ ಯಾವುದು ಸ್ಟ್ರೇನು ತಗೊಂಡ್ ಮಾಡ್ಲಿಕ್ಕಾಗಲ್ಲ. ನನ್ನ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾಡ್ತೀನಿ. ಅಂಡ್ ಮೋರ್ ಸಪೋರ್ಟಿಂಗ್ ಬಂದ್ಬಿಟ್ಟು ನನ್ನ ಹಸ್ಬೆಂಡು. ಅವ್ರ ಕೈಲಿ ಏನಾಗತ್ತೋ ನನ್ಗೆ ಅಷ್ಟನ್ನು ಹೆಲ್ಪ್ ಮಾಡ್ಬಿಟ್ಟು ಹೋಗ್ತಾರೆ ಅವರು. ಸೊ ದಟ್ಸ್ ದ ಪ್ಲಸ್ ಪಾಯಿಂಟ್. ಸೊ ಯೂಶಲಿ ನಾನು ಸಂಡೇನೆ ಎಲ್ಲ ಲೈಕ್ ಡಸ್ಟಿಂಗು, ಮೇಜರ್ ವಾಷಿಂಗ್, ಲಾಂಡ್ರಿ ಐಟಮ್ಸ್ ಅವೆಲ್ಲ ವಾಶ್ ಮಾಡೋದು ಎಲ್ಲ ಮುಗಿಸ್ಕೊಂಡೆ. ಸೊ ಮಿಕ್ಕಿದ್ದು ಸ್ವಲ್ಪ ಕಿಚನ್ ನಾನು ಏನು ಯೂಸ್ ಮಾಡ್ತೀನಿ ಅದನ್ನೆಲ್ಲ ಸ್ವಲ್ಪ ಡಿಶ್ ವಾಷರ್ಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡೆ. ಸೊ ದಟ್ ಇಸ್ ಹೌ ಐ ಡೂ ಇಟ್. ನಿಮ್ಮ ಮನೇಲಿ ಹೆಂಗ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಯೂಶಲಿ ಸುಮಾರು ಜನ ಎಲ್ಲರೂ ಫುಲ್ಲು ಕ್ಲೀನ್ ಮಾಡ್ತಾರೆ. ಐ ಅಪ್ರಿಷಿಯೇಟ್ ಯು ಗೈಸ್. ಸೊ ನನ್ನ ಕೈಲಿ ನಿಜವಾಗ್ಲೂ ಆಗಲ್ಲ. ಮೊದಲು ಮಾಡ್ತಾ ಇದ್ದೆ. ನಮ್ಮಮ್ಮ ಅಂದ್ರೆ ನಾನು ಮದುವೆ ಆಗಕ್ ಮುಂಚೆ ನಮ್ಮಮ್ಮನೂ ಹಿಂಗೆ ಮಾಡ್ತಾ ಇದ್ದಿದ್ದು. ಪ್ರತಿ ಒಂದು ಸ್ಪೂನಿಂದ ಓ ಮೈ ಗಾಡ್, ಲೈಕ್ ಎಲ್ಲಾನು ಕ್ಲೀನ್ ಮಾಡೋರು. ಮೇಲೆ ಎಷ್ಟೆಷ್ಟು ದೊಡ್ಡ ಪಾತ್ರೆ ಇರ್ತಿತ್ತು ಗೊತ್ತಾ, ಅದನ್ನಷ್ಟು ಏನದು ಹಿತ್ತಾಳೆ ಸಾಮಾನು, ಬ್ರಾನ್ಸ್ ಐಟಮ್ಸು, ಕಾಪರ್ ಐಟಮ್ಸ್ ಅಷ್ಟನ್ನು ಕ್ಲೀನ್ ಮಾಡೋಷ್ಟೊತ್ತಿಗೆ 2 ಡೇಸ್ ಆದ್ಮೇಲೆ 3rd ಡೇ ಮತ್ತೆ ಜ್ವರ ಶುರು ಆ ತರ ಆಗ್ತಾ ಇತ್ತು. ಸೊ ಬಟ್ ನಾವು ಐ ಹವ್ ಮೇಡ್ ಮೈ ಸೆಲ್ಫ್ ಈಸಿ. ಯಾರು ಕೇಳ್ಬೇಕಾಗಿಲ್ವಲ್ಲ ನನ್ನ. ಸೊ ಮೋರ್ ಓವರ್ ನಾನು ಜಾಸ್ತಿ ಅವಾಗ್ಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ದಟ್ಸ್ ದ ಓನ್ಲಿ ರೀಸನ್. ಐ ಡೋಂಟ್ ಫೀಲ್ ಇಟ್ಸ್ ಆಸ್ ಅನ್ ಎಕ್ಟೆಕ್. ಈಗಲೂ ನಮ್ಮ ಅಮ್ಮ ಅವ್ರು ಬರ್ತಿದ್ದಾರೆ. ಹೇಳಿದ್ರು ದೇವ್ರ ಸಾಮಾನೆಲ್ಲ ಇಟ್ಟಿರು, ತೊಳ್ಕೊಡ್ತೀನಿ ಅಂತ. ಬಟ್ ನಾನು ಬೆಳಗ್ಗೆನೆ ಅಂದ್ರೆ ಸಂಜೆ ಯೂಶಲಿ ಸೀರೆ ಉಡಿಸ್ತೀನಿ ದೇವರಿಗೆ. ಹಂಗಾಗಿ ಈ ಸತಿ ಏನ್ ಮಾಡ್ಕೊಂಡೆ, ಸಂಜೆ ಅಂದ್ರೆ ಲೇಟ್ ಆಗೋಗುತ್ತೆ, ಮತ್ತೆ ಬೇರೆ ಕೆಲಸ ಇರುತ್ತೆ, ಮತ್ತೆ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಾರ್ನಿಂಗ್ ಹೆಂಗೋ ಎಲ್ಲ ಸ್ನಾನ ಆಗಿರತ್ತೆ, ಮಡಿಯಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡು ಬೆಳಗ್ಗೆನೆ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿದ್ದೆ. ಸೊ ಸೀರೆ ಒಂದು ಉಡಿಸ್ಬಿಟ್ರೆ ಮಿಕ್ಕಿದ್ದೆಲ್ಲ ನಿಧಾನಕ್ಕೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಸೀರೆ ಮಾತ್ರ ಉಡಿಸಿ ಇಟ್ಟಿದ್ದೀನಿ. ಸೊ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಮಾಡ್ತೀನಿ. ಸೊ ನನ್ನ ಇವತ್ತಿನ ಪ್ರಿಪ್ರೇಷನ್ ಏನೇನಿದೆ ಅಂತ ಹೇಳ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಓಕೆ. ಸೊ ನಾನು ಸಂಡೇಯಿಂದನೇ ಎಲ್ಲಾನು ಕ್ಲೀನ್ ಮಾಡ್ಕೊಂಡಿದ್ದೆ ಸ್ವಲ್ಪ. ಸೊ ಥರ್ಸ್ಡೇ ಮಾರ್ನಿಂಗ್ ಏನು ಮಾಡಿದೆ, ಯೂಶುವಲಾಗಿ ಥರ್ಸ್ಡೇ ನೈಟೇ ನಾನೆಲ್ಲ ಪ್ಲೀಟ್ ಮಾಡಿಕೊಂಡು ದೇವರಿಗೆ ಸೀರೆ ಎಲ್ಲ ಹೊಡಿಸ್ತೀನಿ, ಸ್ವಲ್ಪ ನೈಟ್ ಲೇಟ್ ಆದರೂ ಅಂತಲೂ. ಸೊ ಈ ವರ್ಷ ಮಾತ್ರ ನಾನು ಏನು ಮಾಡಿಕೊಂಡೆ, ಸೊ ಬೇಡ ಅದನ್ನು ರಿಸ್ಕ್ ಇಟ್ಕೊಳ್ಳೋದು ಬೇಡ, ಮಾರ್ನಿಂಗ್ ಹೆಂಗೋ ಸ್ನಾನ ಆಗಿರುತ್ತೆ ನಂದು ನನ್ನ ಹಸ್ಬೆಂಡ್ದು, ಮಡಿಯಲ್ಲಿರ್ತೀವಿ, ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅವತ್ತಿನ ದಿನ ಬೇಗನೆ ಎದ್ದೆ. ನಾನು ಬೇಗ ಎದ್ದು ನನ್ನ ಮಗನ್ನೆಲ್ಲ ಕಳಿಸ್ಕೊಟ್ಟು ನಮ್ಮ ಹಸ್ಬೆಂಡ್ಗೂ ತಿಂಡಿ ಎಲ್ಲ ಪ್ಯಾಕ್ ಮಾಡಿ ಆಮೇಲೆ ಕೂತ್ಕೊಂಡ್ವಿ. ಸೊ ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಈ ಸತಿ ಸ್ವಲ್ಪ ಬೇಗನೆ ಆಯಿತು. ಯಾಕೋ ಗೊತ್ತಿಲ್ಲ, ನಾನು ಅನ್ಕೊಂತ ಇದ್ದೆ ಎವ್ರಿ ಇಯರ್ ನಾವು ನೈಟ್ ಉಡಿಸ್ಬೇಕಾದ್ರೆ ತುಂಬ ಹೊತ್ತಾಗುತ್ತೆ. ಈ ಸತಿ ಮಾತ್ರ ಅದು ಯಾಕೋ ಗೊತ್ತಿಲ್ಲ, ಒಂದು 45 ಮಿನಿಟ್ಸಲ್ಲೇ ನಾವು ಸೀರೆ ಡ್ರೀಪ್ ಮಾಡಿ ಕಳಶಕ್ಕೆ ಉಡಿಸ್ಬಿಟ್ವಿ. ಸೊ ಅದೇ ಅಂತ ಇದ್ದೆ ನನ್ನ ಹಸ್ಬೆಂಡ್ಗೆ, ಇಷ್ಟು ಸತಿ ಎಷ್ಟು ಬೇಗ ಆಯ್ತಲ್ವಾ ಅಂತಂದು.
ಇನ್ನೊಂದು ಯೂಶುವಲ್ ಆಗಿ ನಾವು ಸೀರೆ ಉಡಿಸ್ಬೇಕಾದ್ರೆ ಅವರೊಂದು ಅನ್ನೋದು, ನಾನೊಂದು ಅನ್ನೋದು. ಸೊ ಅದೊಂಥರ ಆರ್ಗ್ಯುಮೆಂಟ್ಸ್ ಆಗ್ತಾ ಇತ್ತು. ಈ ಸತಿ ಏನು ಮಾತಾಡಿದಿಲ್ಲ. ಅವರು ಅವ್ರ ಪಾಡಿಗೆ, ನಾನು ನನ್ನ ಪಾಡಿಗೆ ಏನೇ ಬಂದ್ರೂ ಕಾಮಾಗಿ ನೀಟಾಗಿ ಮಾಡ್ಕೊಂತ ಹೋದ್ವಿ. ಐ ವಾಸ್ ಲೈಕ್ ವಂಡ್ರಿಂಗ್, ಓ ನಾವೇನಾ ಇದು ಅಂತ. ಯಾಕಂದ್ರೆ ಸ್ವಲ್ಪ ನಾವು ಕಿತ್ತಾಡ್ತೀವಿ. ಅಂದ್ರೆ ಕಿತ್ತಾಡೋದಂದ್ರೆ ಫನ್ನಿಯಾಗೆ ಕಿತ್ತಾಡ್ಕೊಂತ ಮಾಡ್ತೀವಿ. ಈ ಸತಿ ಅದು ಮಾಡ್ಲಿಲ್ಲ. ಕಾಮಾಗಿ ನೀಟಾಗಿ ಮಾಡ್ಕೊಂತ ಹೋದ್ವಿ. ಸೊ ಈ ಸೀರೆ ಬಂದ್ಬಿಟ್ಟು ನಾನು ಮಲ್ಲೇಶ್ವರಂ ಅಲ್ಲಿರೋ ಶ್ರೀನಿಧಿ ಸಿಲ್ಕ್ಸ್ ಅಲ್ಲಿ ತಗೊಂಬಂದೆ. ಸೊ ಎವ್ರಿ ಇಯರ್ ನಾನು ಚಿಕ್ಕಪೇಟೆಗೆ ಹೋಗ್ತೀನಿ. ಒಂದು 1 ವೀಕ್ ಆರ್ 10 ಡೇಸ್ ಬಿಫೋರೇ ಹೋಗಿ ತಗೊಂಬರ್ತೀನಿ. ಬಟ್ ಈ ವರ್ಷ ಮಾತ್ರ ನನ್ನ ಕೈಲಾಗಲಿಲ್ಲ. ಸ್ವಲ್ಪ ರಶ್ಶು ಅದು ಇದು ಅಂತೆಲ್ಲ ನೋಡಿ ನನ್ನ ಕೈಲಾಗಲಿಲ್ಲ. ಲಾಸ್ಟ್ ಮೂಮೆಂಟ್ವರೆಗೂ ನಾನು ಈ ವಾರ ಮಾಡೋದು ಬೇಡ ಅಂತಾನೆ ಅನ್ಕೊಂಡಿದ್ದೆ. 28th ಮಾಡೋಣ ಅಂತ, ಡ್ಯೂ ಟು ಸಮ್ ಪರ್ಸನಲ್ ರೀಸನ್ಸ್. ಆಮೇಲೆ ಬೇಡ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಹಬ್ಬದ ಆ ವಾರದಲ್ಲೇ ಹೋಗ್ಬಿಟ್ಟು ಸಾರಿ ತಗೊಂಬಂದೆ. ಸೊ ಸಾರಿ ಏನೋ ತಂದೆ, ಮಿಕ್ಕಿದ ಯಾವ ಕೆಲಸನೂ ನಾನು ಮಾಡ್ಕೊಳ್ಳಿಲ್ಲ. ಇನ್ನೊಂದು 2-3 ಡೇಸ್ ಇತ್ತು. ಅದಕ್ಕೆ ಸರಿ ನಿಧಾನಕ್ಕೆ ಮಾಡೋಣ, ನೋಡೋಣ ಆಗೋರ್ಗು ವೆಡ್ನೆಸ್ಡೇವರೆಗೂ ನೋಡ್ಬಿಟ್ಟು ಆಮೇಲೆ ಮಾಡೋದಾ ಬೇಡವಾ ಅಂತ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ಆಫ್ಟರ್ ದ್ಯಾಟ್ ನಾನು ಟ್ಯೂಸ್ಡೇನೇ ಡಿಸೈಡ್ ಮಾಡಿದ್ದು, ಓಕೆ ಮಾಡೋಣ ಈ ವರ್ಷ ಇದೇ ವಾರನೇ ಅಂತ ಅನ್ಕೊಂಡು. ಯಾಕಂದರೆ ಡ್ಯೂ ಟು ಸೆವರಲ್ ರೀಸನ್ಸ್ ನೆಕ್ಸ್ಟ್ ವೀಕ್ ಪೋಸ್ಟ್ಪೋನ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಟ್ ಬೇಡ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಅದೇ ವೀಕಲ್ಲೇ ಫಿನಿಶ್ ಮಾಡ್ಬಿಡೋಣ ಅಂತ ನಮ್ಮ ಅಮ್ಮನಿಗೂ ಫೋನ್ ಮಾಡಿ ಹಬ್ಬಕ್ಕೆ ಬನ್ನಿ ಅಂತ ಕರೆದೆ. ಅದೇ ಅವರು ಅಂತ ಇದ್ರು, ಏನು ಈ ಸತಿ ನಾ ಏನು ಹೇಳಲೇ ಇಲ್ವಲ್ಲ, ಈ ವಾರ ಮಾಡ್ತೀಯಾ ಇನ್ನೊಂದು ವಾರ ಮಾಡ್ತೀಯಾ ಅಂತ ಕೇಳ್ತಾ ಇದ್ರು. ಆಮೇಲೆ ಟ್ಯೂಸ್ಡೇ ಮಾರ್ನಿಂಗ್ ಫೋನ್ ಮಾಡಿ ನಾನು ಕನ್ಫರ್ಮ್ ಮಾಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ವೆಡ್ನೆಸ್ಡೇ ಮಾರ್ನಿಂಗ್ ಮತ್ತೆ ಫೋನ್ ಮಾಡಿ ಹೇಳಿದೆ. ಅವ್ರಿಗೆ ಮೊದಲೇ ಹೇಳಿದಿದ್ರೆ ಅವರು ಯೂಶಲಿ ವೆಡ್ನೆಸ್ಡೇ ಮಾರ್ನಿಂಗೇ ಬರ್ತಾರೆ. ಸೊ ನನ್ನ ಡಿಲೇಯಿಂದ ಅವರು ಸ್ವಲ್ಪ ಲೇಟಾಗಿ ಬಂದರು. ಅಷ್ಟೊತ್ತಿಗೆ ನನ್ನ ಕೆಲಸಗಳು ಆಲ್ಮೋಸ್ಟ್ ನಾನು ಮುಗಿಸ್ಕೊಂಡಿದ್ದೆ. ಹಂಗೂ ನಮ್ಮಮ್ಮ ದೇವ್ರ ಸಾಮಾನೆಲ್ಲ ಹಂಗೆ ಎತ್ತಿಟ್ಟಿರು, ನಾನು ತೊಳ್ಕೊಡ್ತೀನಿ ಬಂದ್ಬಿಟ್ಟು, ನಿನ್ನ ಕೈಲಾಗಲ್ಲ ಅಂತ ಅಂದಿದ್ರು. ಬಟ್ ನಾನು ನಿಧಾನಕ್ಕೆ ಮಾಡಿಕೊಂಡೆ, ಸ್ವಲ್ಪ ನಿಧಾನಕ್ಕೆ ಎಲ್ಲನೂ ಕೆಲಸ ಮಾಡಿಕೊಂಡೆ. ದಟ್ ವಾಸ್ ಲೈಕ್ ಲಿಟಲ್ ಹೆಲ್ಪ್ ಆಯಿತು ಈ ವರ್ಷ. ಯೂಶ್ವಲಾಗಿ ನಾನು ಏನು ಮಾಡ್ತಿದ್ದೆ ಅಂದರೆ ಥರ್ಸ್ಡೇನೇ ಎಲ್ಲನೂ ಮಾಡ್ಕೊತಾ ಇದ್ದೆ. ಅದು ನಂಗೆ ತುಂಬ ಹೆಕ್ಟಿಕ್ ಆಗಿ ಹೋಗ್ತಾ ಇತ್ತು. ಸೊ ಈ ವರ್ಷ ಏನು ಮಾಡಿದೆ, ನಾನು ಪ್ರತಿದಿನ ಆಫೀಸ್ ಕೂತ್ಕೊಳ್ಳೋಕೆ ಮುಂಚೆನೇ ಬೇಗ ಸ್ನಾನ ಮಾಡಿಕೊಂಡು ಏನೇನು ಆಗ್ತಾಯಿತ್ತು ಅದಷ್ಟೂ ಮಾಡಿಕೊಂಡು ಆಮೇಲೆ ಕೆಲಸಕ್ಕೆ ಕೂತ್ಕೊತಾ ಇದ್ದೆ. ಈ ವರ್ಷ ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದು ಚೆನ್ನಾಗಿ ಎಕ್ಸಿಕ್ಯೂಟ್ ಆಯಿತು. ಯಾಕಂದರೆ ಆಫೀಸ್ ಗೋಯಿಂಗು ಇಲ್ಲ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಕಷ್ಟ ಆಗುತ್ತೆ ಹಬ್ಬ ಮಾಡೋದಕ್ಕೆ. ಯಾಕಂದರೆ ನಾನು ಸುಮಾರು ವರ್ಷ ತುಂಬ ಪರದಾಡಿದ್ದೀನಿ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಥರ್ಸ್ಡೇಸು ನೈಟ್ ಎಲ್ಲ ಕೂತ್ಕೊಂಡು ಕೆಲಸ ಮಾಡಬೇಕಾಗತ್ತೆ, ಆ ಥರ ಆಗೋಗ್ತಾ ಇತ್ತು. ಸೊ ಈ ವರ್ಷ ಇಟ್ಸ್ ಆ್ಯಡೆಡ್ ಅಡ್ವಾಂಟೇಜ್, ಬಿಕಾಸ್ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಇದೊಂದು ಅಡ್ವಾಂಟೇಜ್ ಆಯಿತು ಅಷ್ಟೇ. ಅದೇ ಆಫೀಸ್ಗೆ ಹೋಗಿದ್ದಿದ್ರೆ ಅದೇ ಸೇಮ್ ಪರಿಸ್ಥಿತಿನೇ ಆಗ್ತಾಯಿತ್ತು ನಂದು. ಥ್ಯಾಂಕ್ ಗಾಡ್ ಚೆನ್ನಾಗಿತ್ತು. ನನಗೂ ಇದೊಂಥರ ಎಕ್ಸ್ಪೀರಿಯನ್ಸ್ ದಿನ ಮಾಡೋದು. ನಿಮ್ಮ ಮನೆಯಲ್ಲೆಲ್ಲ ಹೆಂಗೆ ಪೂಜೆ ಮಾಡಿದ್ರಿ ಅಂತ ಹೇಳಿ, ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ನನ್ನ ಚಾನಲ್ ಇಷ್ಟ ಆಯಿತು, ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಇದು ಸ್ವಲ್ಪ ಡ್ರೇಪ್ ಮಾಡ್ಕೊಂಡ್ವಿ. ಲೈಕ್ ಒಂದು ಸ್ವಲ್ಪ 2-3 ಮೆಥಡ್ನ ಟ್ರೈ ಮಾಡಿದ್ವಿ, ಹೆಂಗೆ ಮಾಡೋದು ಏನು ಅಂತ. ಮತ್ತೆ ಫೈನಲಿ ಬೇಡ, ನಾವು ಯೂಶ್ವಲಾಗಿ ಹೆಂಗೆ ಮಾಡ್ತೀವೋ ಹಂಗೆ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅದೇ ಥರನೇ ಮಾಡ್ಕೊಂಡ್ವಿ. ನಾನು ಯೂಶ್ವಲಾಗಿ ಏನು ಮಾಡ್ತಿದ್ದೆ, ಹಾಲಲ್ಲಿ ಕೂರಿಸ್ತಿದ್ದೆ ದೇವ್ರನ್ನ. ಒಂದು 2 ಇಯರ್ಸ್ ಇಂದ ನಾನು ದೇವ್ರ ಮನೆಯಲ್ಲೇ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ನಾನು ಇರೋದು ರೆಂಟೆಡ್ ಹೌಸಲ್ಲಿ. ಸೊ ಒಂಥರ ಬೇಜಾರಾಗಿ ಹೋಗಿತ್ತು. ಎವ್ರಿ ಇಯರ್ ಲೈಕ್ ಎವ್ರಿ 2-3 ಇಯರ್ಸ್ ನಾವು ಮನೆ ಶಿಫ್ಟ್ ಮಾಡ್ತಾ ಇರಬೇಕಾದ್ರೆ ನನಗೇನೋ ಹಾಲು ದೇವ್ರ ಮನೆ ಅಂತ ಹೇಳ್ಬಿಟ್ಟು ನನಗೆ ತುಂಬ ಒಂಥರ ಬೇಜಾರಾಗಿತ್ತು. ಬೇಡ, ಇನ್ಮೇಲೆ ಎಷ್ಟೇ ಆಗಲಿ ಸಿಂಪಲ್ಲಾಗಿ ಮಾಡೋಣ, ನಮ್ಮದು ಒಂದು ಮನೆ ಆಗೋವರೆಗೂ ನಾನು ಎಷ್ಟು ಸಿಂಪಲ್ಲಾಗಿ ಆಮೇಲೆನೂ ಅಷ್ಟೇ ನಾನು ಸಿಂಪಲ್ಲಾಗೇ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ದಟ್ ಈಸ್ ಹೌ ನಾನು ಅದಕ್ಕೆ ದೇವ್ರ ಮನೆಯಲ್ಲೇ ಕೂರಿಸ್ಕೊಂಡೆ. ಇದ್ರ ಜೊತೆಗೆಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಕೆಲಸ ಮುಗಿಸ್ಕೊಂಡು ನಾನು ಆಫೀಸ್ ಕೆಲಸನೂ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಮೀನ್ ಟೈಮ್ ಮಧ್ಯದಲ್ಲಿ ನಮ್ಮ ಡ್ಯಾಡಿ ಫೋನ್ ಮಾಡಿದರು, ಬಂದ್ವಿ ಬರ್ತೀಯಮ್ಮ ಕರ್ಕೊಂಬರೋಕ್ಕೆ ಅಂತ. ಅದು ನೋಡಿದ್ರೆ ಮಳೆ ಜೋರಾಗಿ ಬರ್ತಾ ಇತ್ತು. ಸೊ ಸರಿ ಬೇಡ ಬಿಡು, ನಾವೇ ಆಟೋಲ್ಲಿ ಬಂದುಬಿಡ್ತೀವಿ ಅಂತ ಅವರು ಆಟೋಲ್ಲೇ ಬಂದರು. ಸೊ ಹಿಂಗಾಗಿ ಅವತ್ತಿನ ದಿನ ನನ್ನದು ಹಿಂಗೋಯ್ತು. ಸೊ ಅದೇ ಸ್ವಲ್ಪ ಎಲ್ಲ ಪ್ರಿಪರೇಷನ್ಸ್ ಈ ಥರ ಹೋಯ್ತು. ನಮ್ಮ ಅಪ್ಪ ಅಮ್ಮನೂ ಬಂದರು. ಪಾಪ ಫುಲ್ ಮಳೆ, ಎಷ್ಟು ಮಳೆ ಅಂದರೆ ಅವತ್ತು ಥರ್ಸ್ಡೇ ಈ ಕಡೆ ನಾವಿರೋ ಕಡೆ ಸಖತ್ ಮಳೆ ಇತ್ತು. ಸ್ವಲ್ಪ ಅರ್ಧಂಬರ್ಧ ನಡ್ಕೊಂಡೇ ಬಂದಿದ್ರು. ಆಟೋಲ್ಲಿ ಬಂದ್ರೂ ಅಷ್ಟು ಮಳೆ ಇತ್ತು. ಸೊ ತವ್ರ ಮನೆಯಿಂದ ಯಾರಾದರೂ ಬಂದಾಗ, ಅಪ್ಪ ಅಮ್ಮ ಬಂದಾಗ ಒಂಥರ ಖುಷಿ ಆಗುತ್ತೆ. ಸೊ ಅವ್ರು ಬಂದರೆ ಸುಮ್ಮನೆ ಮಾತ್ರ ಬರಲ್ಲ, ಏನೋ ಒಂದು ಎತ್ಕೊಂಡು ಬರ್ತಾನೆ ಇರ್ತಾರೆ.
ಯಾಕಂದ್ರೆ ನಮ್ಮ ಮನೆ ಕಡೆ ಅಂದ್ರೆ ನಮ್ಮ ಡ್ಯಾಡಿ ಊರ್ ಕಡೆ ಎಲ್ಲ ಅಲ್ಲಿ ಸ್ವಲ್ಪ ಫ್ರೆಶ್ ಆಗಿ ವೆಜಿಟೇಬಲ್ಸ್ ಆಗ್ಲಿ, ಕೆಲವೊಂದು ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಅವ್ರು ಅಲ್ಲಿಂದ ಬರ್ಬೇಕಾದ್ರೆ ಚೆನ್ನಾಗಿ ಆ ಥರ ಐಟಮ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಬರ್ತಾರೆ. ನೋಡಿ ವೀಳ್ಯದೆಲೆ ಕೂಡನು ನಾನು ಆಲ್ರೆಡಿ ತಂದ್ಬಿಟ್ಟಿದ್ದೆ. ನಮ್ಮ ಅಮ್ಮನೂ ಅಲ್ಲಿ ಊರಲ್ಲಿ ಹಾಕಿದ್ರು ಅಂತ ಹೇಳ್ಬಿಟ್ಟು ಅವರು ಒಂದು ಕಟ್ಟಷ್ಟು ಕಿತ್ಕೊಂಡ್ ಬಂದಿದ್ರು. ಅದೇ ಅಂತ ಇದ್ದೆ, ಏನ್ ಮಾಡೋದು ಇಷ್ಟೊಂದು ವೀಳ್ಯದೆಲೆನ ಅಂತ ಇದ್ದೆ. ಸರಿ ಏನಾದ್ರು ಬ್ಯಾಕ್ ಡ್ರಾಪ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನನ್ ಟೈಮ್ ಸಾಕಾಗಿಲ್ಲ. ಸರಿ ಓಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟೆ. ಕುಂಕುಮಕ್ಕೆ ಬರೋರಿಗೇನೆ ತುಂಬಾನೇ ಲೈಕ್ ಕೊಟ್ಟೆ. 2 ಇಡೋ ಬದಲು ಜಾಸ್ತಿನೇ ಇಟ್ಬಿಟ್ಟು ಕುಂಕುಮಕ್ಕೆ ಜಾಸ್ತಿ ಕೊಟ್ಬಿಟ್ಟೆ. ಈ ದಾಳಂಬ್ರಿನೂ ಅಷ್ಟೇ ನೋಡಿ. ಈ ದಾಳಂಬ್ರಿನೂ ನಮ್ಮ ತೋಟದ ಪಕ್ಕನೇ ಅವ್ರ ತೋಟ ಹಾಕಿದ್ದಾರೆ. ಸೊ ಅವರುನು ನಮ್ಮ ರಿಲೇಟಿವ್ಸ್, ಅವರುನು ಕರೆದು ಅಕ್ಕನ ಕರ್ಕೊಂಡು ಎತ್ಕೊಂಡು ಹೋಗಿ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಅಮ್ಮನ ಕೈಲಿ ಕೊಟ್ಟು ಕಳ್ಸಿದ್ರು. ಸೊ ಈ ತರ ಏನೋ ಒಂದು ಸಣ್ಣ ಪುಟ್ಟ ಬರುತ್ತೆ. ಅಂಡ್ ನಮ್ಮ ಊರ್ ಕಡೆ ಸ್ನಾಕ್ಸ್ ತುಂಬಾ ಫೇಮಸ್. ನಮ್ಮೂರು ಯಾವುದು ಅಂದ್ರೆ ಚಿಂತಾಮಣಿ, ಡ್ಯಾಡಿ ಅವ್ರ ಊರು. ಸೊ ಅಲ್ಲಿ ಸ್ನಾಕ್ಸ್ ಅಂದ್ರೆ ಮನೆ ತಿಂಡಿ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಬೇಕರಿ ಐಟಮ್ಸ್ ತರಾನ ಅನ್ಸಲ್ಲ. ಇಟ್ ಇಸ್ ಲೈಕ್ ಒಳ್ಳೆ ಫ್ರೆಶ್ ಆಯಿಲ್ ಅಲ್ಲೇ ಕರ್ದಿರ್ತಾರೆ ಕೆಲವೊಂದೆಲ್ಲ. ಇದೆಲ್ಲ ನಾನ್ ತಿನ್ನಲ್ಲ, ನನ್ನ ಮಗನ್ಗೆ ಜಾಸ್ತಿ ನಮ್ಮಪ್ಪ ಬಂದಾಗೆಲ್ಲ ಒಂದೊಂದು ಅಷ್ಟಷ್ಟು ಹೊತ್ಕೊಂಡ್ ಬರ್ತಾರೆ. ಸೊ ದಟ್ ಇಸ್ ಹೌ ಇಟ್ ಹ್ಯಾಪೆಂಡ್. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಲಾಗೌಟ್ ಆಗಿ ಬಂದು ಸಂಜೆ ನಾನು ಹೋಳಿಗೆಗೆ ರೆಡಿ ಮಾಡಿ ಇಟ್ಕೊಂಡೆ. ಯಾಕಂದ್ರೆ ಮತ್ತೆ ಬೆಳಗ್ಗೆ ಅಂದ ತಕ್ಷಣ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಹೋಳ್ಗೆಗೆ ರೆಡಿ ಮಾಡಿಟ್ಟೆ. ಮಮ್ಮಿನೂ ಅದಕ್ಕೆ ಏನಂತಾರೆ ಅದನ್ನ, ಹೂರ್ಣಕ್ಕೆ ಕೋಟಿಂಗ್ ಮಾಡ್ತಾರಲ್ವಾ, ಕನಕ, ಕನಕನೂ ಅವರು ರೆಡಿ ಮಾಡಿಕೊಟ್ರು. ಸೊ ಅದ್ರ ಜೊತೆಗೆ ರಾತ್ರಿ ಅಡುಗೆಗೆ ಮುದ್ದೆ ಮಾಡಿದ್ದೆ. ಸೊ ಇದಾಗಿತ್ತು ಅವತ್ತಿಂದು ಡಿನ್ನರ್ ಆ್ಯಂಡ್ ಸ್ವಲ್ಪ ಎಲ್ಲ ಎಕ್ಸ್ಟ್ರಾ ಕೆಲಸಗಳು. ಸೊ ನಿಮ್ಮ ಮನೆಯಲ್ಲೂ ಹೋಳಿಗೆ ಬೆಳಗ್ಗೆ ಮಾಡ್ತೀರಾ ನೈಟ್ ಮಾಡ್ತೀರಾ ಅಂತ ಹೇಳಿ. ಸೊ ಯೂಶುವಲ್ ಆಗಿ ನಾವು ಬೆಳಗ್ಗೆ ಸಜ್ಜಿಗೆ ಮಾಡಂಗಿದ್ರೆ ನೈವೇದ್ಯಕ್ಕೆ ಬೆಳಗ್ಗೆನೆ ಮಾಡ್ತೀನಿ. ನಾನು ಬೇಡ ಸಜ್ಜಿಗೆ, ಯಾಕಂದ್ರೆ ಸಂಜೆ ಮತ್ತೆ ಒಂದು ನೈವೇದ್ಯ ಇಡಬೇಕು. ಬೆಳಗ್ಗೆಗೆ ಹೋಳ್ಗೆನೆ ನೈವೇದ್ಯಕ್ಕೆ ಇಡೋಣ, ಸ್ವಲ್ಪ ಪುಳಿಯೋಗರೆ, ಹೋಳಿಗೆ ಮತ್ತೆ ಪಾನಕ ಇಟ್ಟರೆ ಪೂಜೆಗಾಗತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಬಿಟ್ಟೆ ಈ ಸತಿ. ಯೂಶುವಲ್ ಆಗಿ ದಿಸ್ ಇಸ್ ಹೌ ಐ ಡೂ ಮೈ ಫೆಸ್ಟಿವಲ್. ಸೊ ಯಾವತ್ತೇ ಆಗಲಿ ನಾವು ಏನೇ ಮಾಡ್ಬೇಕಂದ್ರೂ ನಮ್ಮ ಶ್ರದ್ಧೆಯಿಂದ, ಭಕ್ತಿಯಿಂದ ನಮ್ಮಲ್ಲಿ ಎಷ್ಟಾಗತ್ತೆ ಅಷ್ಟೇ ಮಾಡಿದ್ರೆ ನಮ್ಗೆ ಅದೇ ತೃಪ್ತಿಯಾಗಿರುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡು ಮೆಹಂದಿ ಹಾಕ್ಸ್ಕೋ ಕೈಗೆ ಅಂತಂದಿದ್ರು. ಸೊ ಹಂಗಾಗಿ ಪಾತ್ರೆ ಎಲ್ಲಾನು ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಕೆಲಸ ಈ ಸತಿ ಹೆಂಗಾಗಿತ್ತು ಅಂದರೆ ಬೇಗ ಮುಗೀತು ನನ್ನ ಮನೇಲಿ ಕೆಲಸ. ಆಲ್ಮೋಸ್ಟ್ 10 o'clockಗೆಲ್ಲ ಅವತ್ತಿನ ಕೆಲಸ ಮುಗ್ದಿತ್ತು. ಯಾಕಂದರೆ ಹೂವು ಕಟ್ಟೋದಿರಲಿಲ್ಲ. ನೆಕ್ಸ್ಟ್ ಡೇಗೆ ಅಡುಗೆಗೆ ಪ್ರಿಪೇರ್ ಮಾಡೋ ಅಂಥದ್ದೇನೂ ಇರಲಿಲ್ಲ. ಆಮೇಲೆ ಏನು ಹೇಳೋದು, ಹೋಳಿಗೆಗೂ ಅವನ್ನ ರೆಡಿ ಮಾಡ್ಕೊಂಡಿದ್ವಿ. ಸೊ ನನ್ಗೆ ಏನು ಪ್ಲಸ್ ಆ್ಯಡೆಡ್ ಅಡ್ವಾಂಟೇಜ್ ಅಂದರೆ ನನಗೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ, ಸೊ ಸಂಜೆ ಸ್ವಲ್ಪ ಬೇಗ ಲಾಗೌಟ್ ಆದೆ. ಒಂದು 2-3 ಡೇಸಿಂದ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡಿರೋದ್ರಿಂದ ನನಗೆ ಅವತ್ತು ಈಸಿಯಾಗಾಯಿತು. ಐ ಗೆಸ್ ಲೈಕ್ ಎಲ್ಲ ಹೋಮ್ ಮೇಕರ್ಸ್ಗೂ ಇದೇ ಥರ ಮಾಡ್ಕೊತೀರಾ ಅನ್ಕೊತೀನಿ. ವರ್ಕಿಂಗ್ ವುಮೆನ್ಸ್ ಐ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಹೆಂಗಾಗತ್ತೆ ಅಂತ. ನನಗೂ ಒಂದು 2 ಇಯರ್ಸಿಂದನೇ ಈ ಥರ ಒಂದು ಫ್ರೀ ಆಗಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇದ್ದಿದ್ದು. ಮೊದಲು ಆಫೀಸ್ಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಪರಿಸ್ಥಿತಿನೂ ಸೇಮ್ ಹಿಂಗೆ ನಿಮ್ಮ ಥರನೇ ಇರ್ತಾ ಇತ್ತು. ಯಾರೆಲ್ಲ ವರ್ಕಿಂಗ್ ವುಮೆನ್ಸ್ ಯಾವ ಥರ ಕಷ್ಟಪಡ್ತೀರಾ ಈ ಥರ ಹಬ್ಬ ಮಾಡೋದಕ್ಕೆ ಅಂತ ಕಮೆಂಟ್ ಮಾಡಿ. ಸೊ ನಾನಾದರೆ ಹಿಂಗೆ ಮಾಡ್ತಾ ಇದ್ದೆ. ಯೂಶುವಲ್ ಆಗಿ ಹಬ್ಬದ ಹಿಂದಿನ ದಿನ ಈ ಥರ ಥರ್ಸ್ಡೇಸ್ ಅಂದಾಗ ನಾನು ಆಫೀಸಿಂದ ಬರ್ತಾ ಎಲ್ಲ ತಗೊಂಬಂದು ಆಮೇಲೆ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡ್ಕೊತಾ ಇದ್ದಿದ್ದು. ಸೊ ಈ ವರ್ಷ, ಹೋದ ವರ್ಷ ಒಂದು 2-3 ಇಯರ್ಸಿಂದ ನನಗೆ ಒಂದು ಸ್ವಲ್ಪ ಈಸಿ ಆಯಿತು. ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಈಸಿ ಆಗತ್ತೆ. ಪಾತ್ರೆನೆಲ್ಲ ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಎಲ್ಲನೂ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿಕೊಂಡು ಮುಗಿಸ್ಕೊಂಬಿಟ್ಟೆ. ಪಟ ಪಟ ಅಂತ ಈ ಸತಿ ಮುಗ್ದೋಯ್ತು. ಬಟ್ ಆದರೂ ಮಲಗಿದ್ದಂತೂ ಲೇಟ್. ಒಂದು 10:30, 11 ಗಂಟೆ ಆಗೋಗಿತ್ತು. ಅದೇ ಸ್ವಲ್ಪ ಬೇಗ ಅನ್ಸುತ್ತೆ ಅವತ್ತು ಹಬ್ಬದ ದಿನ. ಯೂಶುವಲ್ ಆಗಿ ಬೇರೆ ಮನೆಯಲ್ಲೆಲ್ಲ ಲೇಟ್ ನೈಟೆಲ್ಲ ಎದ್ದಿರ್ತಾರೆ ಅನ್ಕೊತೀನಿ. ನಾನು ಮಲ್ಕೊಂಬಿಟ್ಟೆ. ನಮ್ಮ ಹಸ್ಬೆಂಡು ಎದ್ದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಬಿಟ್ಟು ಮಲ್ಕೊಂಡ್ರು. ಅವ್ರು ಮಲಗಲೇ ಇಲ್ಲ ಅನ್ಕೊತೀನಿ. ಯೂಶುವಲ್ ಆಗಿ 1:30, 2 ಗಂಟೆ ಆಗಿತ್ತು. ಮತ್ತೆ 3 ಗಂಟೆಗೆಲ್ಲ ವಾಪಸ್ ಎದ್ರು. ಮಲಗಲಿಲ್ಲ. ಯಾಕಂದರೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿಬಿಡ್ತೀವಿ. ಸೊ ಸಿಂಪಲ್ ಆಗಾದ್ರೂ ನಾವು ಒಂದು 5:30, 6 o'clock ಒಳಗಡೆ ಅನ್ನೋಷ್ಟರಲ್ಲೇ ಪೂಜೆ ಆಗೋಗಿರುತ್ತೆ ಮನೇಲಿ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಆಫೀಸ್ ಕೂಡ ಲೈಕ್ ನಾನು ಲೀವ್ ಹಾಕಲ್ಲ ಹಬ್ಬದ ದಿನ. ಬೇಕಂದರೆ ಸಂಜೆ ನಾನು ಲಾಗೌಟ್ ಆಗ್ತೀನಿ ಬೇಗ. ಯಾಕಂದರೆ ಕುಂಕುಮಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಸಂಜೆ ಲಾಗೌಟ್ ಆಗ್ತೀನಿ. ಸೊ ಬೇರೆ ಟೈಮಲ್ಲಿ ಲೀವ್ ಯುಟಿಲೈಸ್ ಆಗುತ್ತೆ ಅಂತ ನಾನು ಹಬ್ಬದ ದಿನ ಲೀವ್ ಹಾಕ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ಅಮ್ಮ ಅವರೆಲ್ಲ ಇದ್ರಲ್ವಾ, ಸೊ ಈಸಿ ಆಗುತ್ತೆ. ನನಗೂ ಅವ್ರು ಹೆಲ್ಪ್ ಮಾಡ್ತಾರೆ. ಹಂಗಾಗಿ ಲೀವ್ ಹಾಕೋದು ಕಮ್ಮಿನೇ ಹಬ್ಬದ ದಿನ ನಾನು. ಇದಾಗಿತ್ತು ನನ್ನ ಹಿಂದಿನ ದಿನದ ಪ್ರಿಪರೇಷನ್ ವಿಡಿಯೋ. ಸೊ ನಿಮಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ, ಇಲ್ಲ
ಇನ್ನು ಯಾವ ಥರ ಕಂಟೆಂಟ್ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಐ ಗೆಸ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಹ್ಯಾಪಿ ವರಮಹಾಲಕ್ಷ್ಮಿ. ನೆಕ್ಸ್ಟ್ ವಿಡಿಯೋ ನಾನು ಹೆಂಗೆ ಹಬ್ಬ ಮಾಡಿದೆ ಅದನ್ನು ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋಲಿ ಪೋಸ್ಟ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬೈ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.